ಪವರ್ ಶೇರಿಂಗ್ ಜಟಾಪಟಿಯ ಮಧ್ಯೆ ಸರ್ಕಾರಕ್ಕೆ ಜಿಬಿಎ ಎಲೆಕ್ಷನ್ ಟೆನ್ಷನ್ ಬೇರೆ ಶುರುವಾಗಿದೆ. ಈಗ ಬೆಂಗಳೂರಿನ 5 ಪಾಲಿಕೆಗಳಿಗೆ ಜೂನ್ ಒಳಗಡೆ ಚುನಾವಣೆ ಮಾಡಬೇಕಾಗುತ್ತೆ. ಎಲ್ಲಾ ಗೊಂದಲಗಳನ್ನ ಬದಿಗಿಟ್ಟು ಚುನಾವಣೆಯನ್ನ ನಡೆಸಬೇಕಾದಂತ ಸಂಕಟ ಅದು ಅವರವ್ರು ಮಾಡ್ಕೊಂಡಿದ್ದು. ನಾವೇನ್ ಮಾಡಬೇಕು? ಚುನಾವಣೆಯನ್ನ ಇಲ್ಲಿವರೆಗೂ ನಡೆಸ್ಕೊಂಡು ಬರಬೇಡಿ ಅಂತ ಯಾರಾದರೂ ಹೇಳಿದ್ರಾ? ಪವರ್ ಶೇರಿಂಗ್ ಜಟಾಪಟಿಯ ಮಧ್ಯೆ ಸರ್ಕಾರಕ್ಕೆ ಈಗ ಜಿಬಿಎ ಎಲೆಕ್ಷನ್ ಅಂತ ತಳ್ಕೊಂಡೇ ಬಂದಿದ್ದಾರೆ. ಮತ್ತೆ ಇವರೆಲ್ಲ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಬುಕ್ ಹಿಡ್ಕೊಂಡು ಓಡಾಡ್ತಾರೆ. ಸಂವಿಧಾನ ಏನು ಹೇಳಿದೆ ಅದನ್ನ ಯಾರು ಏನೂ ಇಲ್ಲ, ಬರೀ ಬುಕ್ ಹಿಡ್ಕೊಂಡು ಸಂವಿಧಾನ 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 ಅನ್ಕೊಂಡು ಓಡಾಡ್ತಾರೆ. ಸ್ಥಳೀಯವಾಗಿರುವಂಥ ಚುನಾವಣೆಗಳನ್ನು ನಡೆಸ್ಕೊಳ್ಳಾರ್ದೇನೆ ಕಾಲಹರಳಗಣ ಮಾಡಿಕೊಂಡು ಈಗ ಸುಪ್ರೀಂ ಕೋರ್ಟೇ ಹೇಳುವಂಥ ಪರಿಸ್ಥಿತಿಗೆ ಬಂತು. ನಡೆಸಿ ನೀವು ಇಂತಿಷ್ಟೇ ದಿನಗಳೊಳಗಡೆಗೆ. ಏನ್ರಿ ನಮ್ಮ ರಾಜ್ಯದ ಪರಿಸ್ಥಿತಿ? ಕೋರ್ಟ್ ಈಗ ಹೇಳಿಬಿಟ್ಟು ಡೈರೆಕ್ಷನ್ ಕೊಟ್ಬಿಟ್ಟು ಇಂಥ ದಿನದೊಳಗಡೆಗೆ ಚುನಾವಣೆ ನಡೆಸಿ ಅಂತ ಹೇಳಿಸ್ಕೊಳ್ಳೋ ಮಟ್ಟಕ್ಕೆ ನಮ್ಮ ರಾಜ್ಯ ಬಂತಲ್ಲ ಅನ್ನುವಂತಹ ನೋವು ನನಗೆ ಕಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನಿಜಕ್ಕೂ ಕೂಡ ಕೋರ್ಟ್ ಈಗ ಹೇಳಿಬಿಟ್ಟು ಆದೇಶವನ್ನ ಹೊರಡಿಸಿ ಚುನಾವಣೆ ನಡೆಸಿ ನೀವು ಅಂತ ಹೇಳಿಸ್ಕೊಳ್ಳೋ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂತಲ್ಲ ಅನ್ನುವಂಥ ನೋವು ತುಂಬಾ ಕಾಡುತ್ತೆ ಸುಖೇಶ್ ವಿಚಾರದಲ್ಲಿ. ಅರುಣ್, ಆಗ ನೋಡೋಕೆ ಹೋದರೆ ಈ ಸರ್ಕಾರ ಬಂದ ನಂತರದಲ್ಲಿ GBA ಮಾಡಬೇಕು ಅನ್ನುವಂಥದ್ದು, ಪಾಲಿಕೆನ ಡಿವೈಡ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಕೆಲಸಗಳು ಆದಂತೆ ಕಾಣಿಸ್ತಾ ಇದೆ. ಆದರೆ ಚುನಾವಣೆ ನಡೆಸಬೇಕು ಅನ್ನೋ ವಿಚಾರದಲ್ಲಿ ತರಾತುರಿಯನ್ನು ಈ ಸರ್ಕಾರವು ಕೂಡ ತೋರಿಸಿರಲಿಲ್ಲ. ಈಗ ಕೋರ್ಟ್ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ, ಜೂನ್ 30ರೊಳಗೆ ಚುನಾವಣೆ ಮಾಡಿ ಮುಗಿಸಿ ಅನ್ನುವಂಥದ್ದು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಆಗಿರೋದ್ರಿಂದ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡ ಇದೆ. ಯಾಕಂದರೆ ಪವರ್ ಶೇರಿಂಗ್ನ ವಿಚಾರದ ಗೊಂದಲವೇ ಸಾಕಷ್ಟು ಮುಂದುವರೆದಿತ್ತು. ಅದು ಜನವರಿ, ಸಂಕ್ರಾಂತಿ, ಬಜೆಟ್ಟು ಹೀಗೆ ಬೇರೆ ಬೇರೆ ತಿರುವುಗಳನ್ನ ಪಡಿತಾ ಇತ್ತು. ಆ ತಿರುವುಗಳೇನೇ ಇರಲಿ, ಆದರೆ ಸರ್ಕಾರದ ಭಾಗವಾಗಿ ಸರ್ಕಾರದ ಜವಾಬ್ದಾರಿಯಾಗಿ ಈಗ ಜೂನ್ 30ರೊಳಗೆ GBA ಚುನಾವಣೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯ 5 ಪಾಲಿಕೆಗಳಿಗೂ ಕೂಡ ಈಗ ಚುನಾವಣೆಯನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದೆ. ಕೊನೆಯದಾಗಿ ಈಗ ಕೋರ್ಟ್ನ ಅಂತಿಮ ತೀರ್ಪು. ಹಾಗಾಗಿ ಸರ್ಕಾರಕ್ಕೆ ಇದು ಕೂಡ ಬೇರೆ ಏನು ಆಪ್ಷನ್ ಇಲ್ಲದೆ ಇರೋದ್ರಿಂದ ಚುನಾವಣೆಯನ್ನು ಎದುರಿಸಲೇಬೇಕಾಗುತ್ತೆ ಮತ್ತು ಚುನಾವಣೆಯ ಫಲಿತಾಂಶವೂ ಕೂಡ ಸಾಕಷ್ಟು ಪರಿಣಾಮ ಬೀರಬಹುದು ಈಗಿನ ಪರಿಸ್ಥಿತಿಗಳ ಮೇಲೆ. ಜೊತೆಗೆ ಈಗಿನ ಈ ಹಗ್ಗಜಗ್ಗಾಟ ಏನಿದೆ ಇದರ ಮೇಲೂ ಕೂಡ ನೇರ ಪರಿಣಾಮ ಆಗ್ಬೋದು. ಚುನಾವಣೆ ನಡೀಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಹಾಗಾಗಿ ಏನೆಲ್ಲ ಬೆಳವಣಿಗೆ ಕೂಡ ಇದು ಕಾರಣ ಆಗ್ಬೋದು ಅನ್ನೋ ಕುತೂಹಲ ಕೂಡ ಈಗ ಈ ಕೋರ್ಟ್ನ ಒಂದು ತೀರ್ಮಾನ ಕೂಡ ಹುಟ್ಟಾಕಿರುವಂಥದ್ದು. ಅರುಣ್.